ನಮಸ್ಕಾರ ಗುರು ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಡ್ರಾ ಆಗೋ ಮ್ಯಾಚು ಅಂದ್ರೆ ಡ್ರಾ ಆಗುತ್ತೆ ಅಂತ ಪರಿಗಣಿಸಿರೋ ಒಂದು ಮ್ಯಾಚ್ನ ಗೆಲ್ಲೋದು ಈಸ್ ಅನ್ ಆರ್ಟ್. ಅಂದ್ರೆ ನಮ್ಮ ಭಾರತ ತಂಡ ಆರ್ಟಿಸ್ಟ್ ಇದ್ದಂಗೆ ಗುರು. ಸೀರಿಯಸ್ಲಿ ನಮಗೆ 5 ದಿನ ಕೊಡ್ಬೇಡ್ರಪ್ಪ. 5 ಸೆಷನ್ ಪ್ರಾಪರ್ ಒಂದು 5 ಸೆಷನ್ ಕೊಡಿ ಸಾಕು. ಮಳೆ ಆಗದಿರೋ ಥರ ಒಂದು 5 ಸೆಷನ್ ಕೊಟ್ರೆ ಸಾಕು. ನಾವು ಹೆಂಗಾದ್ರೂ ಮಾಡಿ ಗೆಲ್ತೀವಿ ಹಂಗೆ ಅಂತ ಸರಿಯಾಗಿ ಹೊಡೆದ್ರು ಗುರು. ಬಾಂಗ್ಲಾದೇಶ ಅವ್ರಿಗೆ ಸರಿಯಾಗಿ ನಮಗೂ ತೋರಿಸ್ಕೊಟ್ರು ಗುರು. ನಾವು ಹೆಂಗಿದ್ರು ಯಾವ ಸಿಚುವೇಶನ್ ಇದ್ರು ಗೆಲ್ಬೇಕು ಅಂತಾನೆ ಆಡ್ತೀವಿ ಅಂತ. ಹ್ಯಾಟ್ಸ್ ಆಫ್ ಹೇಳಬೇಕು ಗುರು ನಮ್ಮ ಪ್ಲೇಯರ್ಸ್ಗೆ. ಸೂಪರ್ ಅಂದರೆ ಸೂಪರ್ ಆಗಿ ಆಡಿದ್ರು. ಬ್ಯಾಟಿಂಗ್ 100%, ಬೌಲಿಂಗ್ 100%, 100 ಔಟ್ ಆಫ್ 100. 100% ಅಂದರೆ 100 ಔಟ್ ಆಫ್ 100. ಬ್ಯಾಟಿಂಗ್ 100 ಔಟ್ ಆಫ್ 100, ಬೌಲಿಂಗ್ 100 ಔಟ್ ಆಫ್ 100, ಫೀಲ್ಡಿಂಗು ಹಂಗೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ ಗುರು. ಬಾಂಗ್ಲಾದೇಶ್ ಕ್ಯಾಪ್ಟನ್ ಶಾಂಟೋ ಪಾಕಿಸ್ತಾನ ವಿರುದ್ಧ ಗೆದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಭಾರತ ವಿರುದ್ಧ ನಾವು 2 ಮ್ಯಾಚ್ ಗೆಲ್ಬೇಕು ಅಂತ ಪಣ ತೊಟ್ಟಿದ್ದೀವಿ, ಗೆಲ್ತೀವಿ ಹಂಗೆ ಅಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದ ಅಣ್ಣ ಅನ್ಸುತ್ತೆ. ಬಟ್ ಇಲ್ಲಿ ಬಂದ್ಮೇಲೆ ಅವ್ರಿಗೆ ಗೊತ್ತಾಗಿದೆ ಆಲ್ರೆಡಿ ಫಸ್ಟ್ ಮ್ಯಾಚಲ್ಲೇ ಹೊಡೆದ್ಬಿಟ್ವಿ ನಾವಲ್ಲ. ಸೊ ಅವಾಗಲೇ ಗೊತ್ತಾಯ್ತು ಇವ್ರಿಗೆ, ಅಯ್ಯೋ ಇಲ್ಲಿ ಈಸಿ ಅಲ್ಲ ಕಣಪ್ಪ. ಭಾರತ 17 ಕಾನ್ಸಿಕ್ಯೂಟಿವ್ ಸೀರೀಸು ಸೋತಿಲ್ಲ ಇಲ್ಲಿವರೆಗೂ. 2013ರಿಂದ ಸೀರೀಸೇ ಸೋತಿಲ್ಲ ಇಲ್ಲಿ ನಮ್ಮ ಭಾರತ ತಂಡದಲ್ಲಿ ಹೋಮ್ ಕಂಡೀಷನಲ್ಲಿ. ಸೊ ಅದು ಯಾಕೆ ಅಂತ ಅವ್ರಿಗೂ ಗೊತ್ತಾಗಿರುತ್ತೆ ಬಾಂಗ್ಲಾದೇಶ ಅವ್ರಿಗೆ. ಸೀರಿಯಸ್ಲಿ ಗುರು 2ನೇ ಟೆಸ್ಟ್ ಮ್ಯಾಚು ಗೆಲ್ತೀವಿ ಅಂತಾನೆ ನನಗಂತೂ ಅನ್ಸಿರಲಿಲ್ಲ ಗುರು. ಡ್ರಾ ಆಗುತ್ತೆ ಅಂತ ಅನ್ಕೊಂಡ್ರೆ ಗೆದ್ಬಿಟ್ವಿ. ಸೊ ಅನ್ಬಿಲೀವೇಬಲ್ ಪರ್ಫಾರ್ಮೆನ್ಸ್ ಗುರು ಭಾರತ ತಂಡದಿಂದ. ಸೂಪರ್ ಅಂದ್ರೆ ಸೂಪರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೇಕು. ಬಾಪ್ ಹೋತಾ ಹೈ, ಬೇಟಾ ಹೋತಾ ಹೈ. ಗುರು ಡೇ 5 ಅಲ್ಲಿ ಏನೇನಾಯ್ತು ಏನೇನಿಲ್ಲ ಅಂತ ನೋಡ್ಕೊಂಡು ಬರೋದಾದ್ರೆ, ನಿನ್ನೆ 26 ರನ್ಗೆ 2 ವಿಕೆಟ್ ಇತ್ತು ಬಾಂಗ್ಲಾದೇಶ ಅವರು. ಇವತ್ತು ಬ್ಯಾಟಿಂಗ್ ಬರ್ತಾರೆ ಮೊಮಿನುಲ್ಲಕ್ ಅಂಡ್ ಆ ಕಡೆ ಶಾದ್ಮಾನ್ ಇಬ್ರು ಬ್ಯಾಟಿಂಗ್ ಬಂದಿರ್ತಾರೆ. ಮೊಮಿನುಲ್ಲಕ್ಕು ಫುಲ್ ಇಂಟೆಂಟು ಅಣ್ಣ ಅಂದ್ರೆ ಸ್ವೀಪ್ ಹೊಡೆಯೋದು ಹಂಗೆ ಫುಲ್ ಇಂಟೆಂಟ್ ತೋರಿಸ್ತಾ ಇದ್ದ ಅಣ್ಣ. ಬಟ್ ಅಶ್ವಿನ್ ಅವರ ಒಂದು ಬೌಲಿಂಗ್ ಆ್ಯಂಡ್ ಈ ಕಡೆ ನಮ್ಮ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್ ಗುರು ಏನು ಚಾಕೆತ್ತೆ ಅಂತೆ. ಸಕ್ಕದಾಗಿ ಮಾಡಿದ್ರು ಕ್ಯಾಪ್ಟನ್ಶಿಪ್ ಎಲ್ಲ. ಸೊ ಅಶ್ವಿನ್ ಅವರು ಮೊಮಿನುಲ್ಲಕ್ನ ಔಟ್ ಮಾಡಿದ್ರು. ಅದಾದ್ಮೇಲೆ ಶಾದ್ಮಾನ್ ಆ್ಯಂಡ್ ಶಂಟು ಇಬ್ರು ಒಂದು ಲೆವೆಲ್ಗೆ ಚೆನ್ನಾಗಿ ಆಡ್ತಾರೆ ಗುರು. ಪಾರ್ಟ್ನರ್ಶಿಪ್ ಸಖತ್ತಾಗಿ ಬರುತ್ತೆ. 55 ರನ್ ಪಾರ್ಟ್ನರ್ಶಿಪ್ ಬರುತ್ತೆ. ಆಮೇಲೆ ಅವ್ರಿಗೂ ಅನಿಸ್ತಾ ಇರುತ್ತೆ, ಗುರು ಆಯ್ತಲ್ಲ ನಾವು ಸ್ವಲ್ಪ ಜಾಸ್ತಿ ರನ್ ಹೊಡಿಯೋಣ, ಹೊಡೆದ್ಬಿಟ್ಟು ಇವ್ರ ಕಟಕಣ ಭಾರತ ತಂಡವನ್ನು ಕಟಕಣ ಅಂತ ಏನೋ ಪ್ಲಾನ್ ಮಾಡಿರ್ತಾರೆ ಅನ್ಸುತ್ತೆ. ಬಟ್ ಪ್ಲಾನ್ ಎಲ್ಲ ಹುಸಿ ಮಾಡ್ತಾರೆ. ಈ ಕಡೆ ಜಡೇಜಾ ಅವ್ರನ್ನ ತಗೊಂಡ್ ಬರ್ತಾರೆ. ಜಡೇಜಾ ಅಣ್ಣ ಯಾವಾಗ ಬರ್ತಾರೆ ಗೊತ್ತಿಲ್ಲ, ಸ್ವಿಂಗ್ ಕತ್ ಬಂದ್ಬಿಟ್ಟು ಶಾಂಟು ಕ್ಯಾಪ್ಟನ್ ಬಾಂಗ್ಲಾದೇಶ್ ಕ್ಯಾಪ್ಟನ್ ಶಾಂಟುನ ಔಟ್ ಮಾಡಿಬಿಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ. 90 ಅಂದ್ರೆ 3 ವಿಕೆಟ್ ಇರೋದು, 94ಕ್ಕೆ 7 ವಿಕೆಟ್ ಹೋಗುತ್ತೆ ಗುರು. ಸಾಟ್ ಪಾಟ್ ಡುಡುಮ್ ಅಂತ ವಿಕೆಟ್ ಮೇಲೆ ವಿಕೆಟ್ ಬರುತ್ತೆ ಗುರು. ಒಳ್ಳೆ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡಿದ್ದಾಯ್ತು ಜಡೇಜಾ ಅವರು. ಅದಾದ್ಮೇಲೆ ಸಾಟ್ ಪಾಟ್ ಡುಡುಮ್ ಅಂತ ಶಕೀಬ್ ಅಲ್ ಹಸನ್ ಔಟು ಅಂಡ್ ಲಿಟನ್ ದಾಸ್ ಔಟು, ಇಬ್ಬರು ಔಟ್ ಮಾಡಿಬಿಡ್ತಾರೆ ಗುರು. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಏನ್ ಗೊತ್ತಾ, ಬುಮ್ರಾ 3 ವಿಕೆಟ್, ಅಶ್ವಿನ್ 3 ವಿಕೆಟ್, ಜಡೇಜಾ 3 ವಿಕೆಟ್, ಗ್ಯಾಪಲ್ಲಿ ಆಕಾಶ್ದೀಪ್ ಅವರು ಲೈನ್ ಅಂಡ್ ಲೆಂತ್ ಜೊತೆ 1 ವಿಕೆಟ್, ಅದು ಕ್ರೂಷಿಯಲ್ ವಿಕೆಟ್. ಸೊ ಬಾಂಗ್ಲಾದೇಶ ಅವರು ಒಟ್ಟಿನಲ್ಲಿ 146ಕ್ಕೆ ಆಲ್ ಔಟ್ ಆಗ್ತಾರೆ ಅಂಡ್ ನಮಗೆ 95 ರನ್ ಟಾರ್ಗೆಟ್ ಕೊಡ್ತಾರೆ ಕಣಪ್ಪ. 280 ರನ್ 34 ಓವರಲ್ಲಿ ಹೊಡೆದ್ಬಿಟ್ಟಿದೀವಿ ನಾವು. ಇದೇನೋ ಒಂದು 10 ಓವರಲ್ಲೇ ಹೊಡಿತಾರೆ ಅನ್ಕೊಂಡೆ. ಬಟ್ ನೋಡಿದ್ರೆ ಸ್ವಲ್ಪ ರೋಹಿತ್ ಶರ್ಮಾ ಅಂಡ್ ಶುಭ್ಮನ್ ಗಿಲ್ ಎಲ್ಲ ಇಂಟೆಂಟ್ ತೋರಿಸಿದ್ರು. ಬಟ್ ಇಬ್ರು ಔಟ್ ಆಗ್ತಾರೆ. ರೋಹಿತ್ ಶರ್ಮಾ ಔಟ್ ಆಗ್ತಾರೆ ಅಂಡ್ ಶುಭ್ಮನ್ ಗಿಲ್ ಔಟ್ ಆಗ್ತಾರೆ. ಬಟ್ ಪಾರ್ಟ್ನರ್ಶಿಪ್ ಸಾಕತ್ತಾಗಿ ಬಂತು ಜೈಸ್ವಾಲ್ ಅಂಡ್ ವಿರಾಟ್ ಕೊಹ್ಲಿ. ಸೊ ಜೈಸ್ವಾಲ್ ಗೊತ್ತಲ್ಲಪ್ಪ ನಿಮಗೆಲ್ಲ, ಲೆಫ್ಟ್ ಹ್ಯಾಂಡೆಡ್ ವೀರೇಂದ್ರ ಸೇವ್ ಆಗಿದ್ದಾಗೆ, ಒಡಿ ಅಂತ. ಬಟ್ ಸೂಪರ್ ಅಂದರೆ ಸೂಪರ್ ನಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫಸ್ಟ್ ಇನ್ನಿಂಗ್ಸಲ್ಲೂ ಹಾಫ್ ಸೆಂಚುರಿ ಬಂತು ಅವ್ರ ಕಡೆಯಿಂದ. ಇವಾಗ ಸೆಕೆಂಡ್ ಇನ್ನಿಂಗ್ಸಲ್ಲೂ ಹಾಫ್ ಸೆಂಚುರಿ ಬಂತು. ಸೊ ಒಳ್ಳೆ ನಾಕ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಈ ಕಡೆ ಕೊಹ್ಲಿ ಕಾಕ ಬಿಡ್ರಪ್ಪ, ಫುಲ್ ಹೆವಿ ಸ್ವೀಪ್ ಮೇಲೆ ಹೊಡಿತಾ ಇದ್ರು. ಅವರ ಪರ್ಫಾರ್ಮೆನ್ಸ್ ಅಂತೂ ಸಖತ್ತಾಗಿತ್ತು. ಅಂದರೆ ಒಂಥರ ಫಾರ್ಮ್ಗೆ ಅಂತಲ್ಲ ಗುರು, ಫಾರ್ಮಲ್ಲೇ ಇದ್ರು. ಬಟ್ ಏನೋ ಒಂಥರ ಟೆಂಟೇಟಿವ್ ಅನ್ನಿಸ್ತಾ ಇದ್ರು. ಬಟ್ ಇವಾಗ ಹಂಗಿಲ್ಲ, ನೆಕ್ಸ್ಟ್ ಲೆವೆಲ್ ಸ್ವಲ್ಪ ಫ್ಲಾಟ್ ಫಾರ್ಮ್ ಅಂತಾನೆ. ಫ್ಲಾಟ್ ಅಂದರೆ ಲೈಕ್ ಇದು ಸ್ಟೇಬಲ್ ಆಗಿದ್ದಾರೆ ಇವಾಗ ಏನು ಪ್ರಾಬ್ಲಮ್ ಇಲ್ಲ. ನ್ಯೂಜಿಲೆಂಡ್ ವಿರುದ್ಧ ಒಂದೇನಿಲ್ಲ ಅಂದ್ರೆ 2 ಸೆಂಚುರಿ ಬರುತ್ತೆ, ಕಾಯೋಣ. ಸರಿಯಪ್ಪ ಅಪ್ಪ ನಮಸ್ಕಾರ ಗುರು. ಜೈಸ್ವಾಲ್ ಅಂಡ್ ಕೊಹ್ಲಿ ಕಾಕ ಇಬ್ಬರದು ಪಾರ್ಟ್ನರ್ಶಿಪ್ ಸಖತ್ತಾಗೆ ನಡೀತಾ ಇರುತ್ತೆ. ಇನ್ನೇನಾಯ್ತು, ಒಂದು 3 ರನ್ ಇದೆ ಗುರು, ವಿನ್ ಮಾಡ್ಸೋಣ ಅಂತ 6 ಹೊಡಿಯಕ್ಕೆ ಹೋಗ್ತಾರೆ ಜೈಸ್ವಾಲು. ಬಟ್ ಆಗಲ್ಲ, ಅದು ಕ್ಯಾಚ್ ಔಟ್ ಆಗ್ತಾರೆ. ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಗುರು ಜೈಸ್ವಾಲ್ ಅವ್ರ ಕಡೆಯಿಂದ. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಬ್ಯಾಟಿಂಗ್ ಅದೇ ಸಖತ್ತಾಗಿ ಆಡಿದ್ರು. ಅಂಡ್ ಇವತ್ತಿನ ಬೌಲಿಂಗ್ ಮಾತ್ರ ಅನ್ಬಿಲೀವೇಬಲ್ ಗುರು. ನಮ್ಮ ಈ ಭಾರತ ನೆಲಕ್ಕೆ ಬಂದು ಭಾರತ ತಂಡವನ್ನು ಸೋಲ್ಸೋದು ಅದು ಅಸಾಧ್ಯ ಕಣ್ರಪ್ಪ. ಸೀರಿಯಸ್ಲಿ ನಾವೇ ಹೇಳ್ತಾ ಇದೀವಿ, ಬರ್ರಪ್ಪ ಯಾರಾದ್ರೂ ಬಂದು ಸೋಲ್ಸಿ ಅನ್ನೋ ಥರ. ಯಾಕಂದ್ರೆ ಫಸ್ಟ್ ಮ್ಯಾಚ್ ಸೋಲ್ತೀವಿ ಕಣ್ರಪ್ಪ. ಬಟ್ ಅದಾದ್ಮೇಲೆ ಅಂದ್ರೆ ಫಸ್ಟ್ ಮ್ಯಾಚ್ ಸ್ವಲ್ಪ ಏನು ನಮಗೆ ಬ್ಯಾಟಿಂಗೇ ಬರೋಲ್ಲ, ಬೌಲಿಂಗೇ ಬರೋಲ್ಲ ಅನ್ನೋ ಥರ ಆಡ್ತಾರೆ. ಬಟ್ ಸೆಕೆಂಡ್, ಥರ್ಡ್, ಫೋರ್ತ್ ಏನು 5 ಮ್ಯಾಚಿಂದ ಏನಾದ್ರು ಸೀರೀಸ್ ಇದ್ರೆ ಧ್ವಂಸನ್ ಮಾಡಿಬಿಡ್ತಾರೆ ಗುರು. 4 ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆಲ್ತಾರೆ. ಆ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ನಮ್ಮ ಭಾರತ ತಂಡ. ಸೊ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ಹ್ಯಾಟ್ಸ್ ಆಫ್ ಭಾರತ ತಂಡಕ್ಕೆ. ಸೊ ಇನ್ನೇನು ಬಾಂಗ್ಲಾದೇಶ್ ವಿರುದ್ಧ ಟೆಸ್ಟ್ ಸೀರೀಸ್ ಗೆದ್ದಾಯ್ತು. ಮುಂದೆ ಏನಪ್ಪಾ ಅಂದ್ರೆ ಮುಂದೆ ಬಾಂಗ್ಲಾದೇಶ್ ವಿರುದ್ಧ T20 ಇದೆ, 3 T20 ಮ್ಯಾಚಸ್ ಇದೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಅಂಡ್ ಇವತ್ತಿನ
ಒಂದು ಡೇ 5 ಅಲ್ಲಿ ಏನೇನಾಯ್ತು ಅಂತ ಫುಲ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ನಾವು 9:15ಕ್ಕೆ ಲೈವ್ ಬರ್ತೀವಿ. ಯಾರ್ಯಾರು ಜಾಯ್ನ್ ಆಗ್ತಿಲ್ಲ ಜಾಯ್ನ್ ಆಗಿ. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಅಂತೂ ಮಾಡಿರ್ತೀರ. ಮಾಡಲಿಲ್ಲ ಅಂದರೆ ಪ್ಲೀಸ್ ಮಾಡ್ಕೊಳ್ಳಿ, ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.